ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಸಾರಿ ಈ ವಿಡಿಯೋ ಮೂಲಕ ಸಂಧಿಸಲು ದೇವರ ಕಟ್ಟ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಪ್ರಿಯ ದೈವ ಜನರೇ, ಒಂದು ವಾಕ್ಯ ಭಾಗ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆ 125ನೇ ಅಧ್ಯಾಯದಲ್ಲಿ, ಯೆಹೋವನಲ್ಲಿ ಭರವಸೆಯಿಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದರ ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲ ತನ್ನ ಜನರ ಸುತ್ತಲೂ ಇರುವನು. ಈ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯ ದೈವ ಜನರೇ, ವಿಶೇಷವಾಗಿ ದೇವರಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದಾಗಿದ್ದಾರೆ. ಆ ಪರ್ವತ ಯೆರೂಸಲೇಮಿನ ಸುತ್ತಲೂ ಹೇಗೋ, ವಾಕ್ಯದ ಪರ್ವತವು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲ ತನ್ನ ಜನರನ್ನು ಕಾಪಾಡುತ್ತಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಗಮನಿಸುವಾಗ ದೇವರಲ್ಲಿ ಭರವಸೆ, ಇನ್ನೊಂದು ಪದ ಹೇಳಬೇಕಾದ್ರೆ ನಂಬಿಕೆ ಇಡುವ ಜನರಿಗೆ ದೇವರು ಯೆರೂಸಲೇಮಿನ ಸುತ್ತಲೂ ಪರ್ವತಗಳು ಹೇಗೆ ಇದೆಯೋ, ಮಧ್ಯದಲ್ಲಿ ಆ ಊರಿದೆ, ಆ ಪರ್ವತ ಸುತ್ತಲೂ ಇದೆ, ಮಧ್ಯದಲ್ಲಿ ಆ ಊರಿದೆ. ಆದರೆ ಬೈಬಲ್ ಹೇಳುತ್ತದೆ, ಆ ದೇವರು ಆ ಪರ್ವತಗಳು ಹೇಗಿದೆಯೋ ಹಾಗೆ ಯೆಹೋವನು ತನ್ನ ಜನರ ಸುತ್ತಲಿದ್ದು ಕಾಪಾಡುತ್ತಾನೆ. ನೋಡ್ರಿ, ದೇವರು ನಮ್ಮನ್ನು ಕಾಪಾಡಬೇಕಾದ್ರೆ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಪ್ರಿಯರೇ, ನಂಬಿಗಸ್ತರಂದರೆ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ದೇವರ ವಾಕ್ಯ ಯೆಶಾಯದಲ್ಲಿ ಹೇಳುತ್ತದೆ, ನಿಮ್ಮ ಕೈಗಳು ತೊಳೆದುಕೊಳ್ಳಿರಿ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ. ನೋಡ್ರಿ, ಮನುಷ್ಯನು ಪಾಪಗಳು ಇಟ್ಟುಕೊಂಡು ದೇವರಿಗೆ ಮೆಚ್ಚಿಸೋಕ್ಕಾಗಲ್ಲ. ಪಾಪದಿಂದ ಬಿಡಿಸೋದಕ್ಕಾಗಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10 ಓದುವುದಾದರೆ, ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗುತ್ತಾರೆ. ಜಕ್ಕಾಯನ ಮನೆಗೆ ಹೋಗಿ ಅಲ್ಲಿ ಸುವಾರ್ತೆ ಸಾರುವಾಗ ಅವನು ಹೇಳ್ತಾನೆ, ಸ್ವಾಮಿ, ನಾನು ಅನ್ಯಾಯವಾಗಿ ಯಾರಿಗಾದರೂ ಮಾಡಿದರೆ ನಾನು ಪಾಪಗಳು ಬಿಡುತ್ತೇನೆ, ಮತ್ತು ಯಾರಿಗೆ ಅನ್ಯಾಯ ಮಾಡಿದರೆ ಅದಕ್ಕೆ 4 ಪಟ್ಟು ನಾನು ಅವರಿಗೆ ಹಿಂದಕ್ಕೆ ಕೊಡುತ್ತೇನೆ. ಅಂದರೆ ಪಶ್ಚಾತ್ತಾಪ, ಸಮರ್ಪಣೆ ಮಾಡಿಕೊಂಡ ಹಾಗೆ ನಮ್ಮ ಜೀವಿತ ಸಮರ್ಪಣೆ ಮಾಡಿಕೊಳ್ಬೇಕು, ಪಶ್ಚಾತ್ತಾಪ ಪಡಬೇಕು. ಪ್ರಿಯರೇ, ಹಾಗೆ ಮಾಡಿದರೆ ದೇವರು ನಮ್ಮ ಸುತ್ತಲೂ ಇರುತ್ತಾನೆ. ನೋಡ್ರಿ, ದೇವರು ಪಾಪಿಗಳನ್ನು ಪ್ರೀತಿಸ್ತಾನೆ ಹೊರತು ಪಾಪವನ್ನಲ್ಲ. ನಾನು ಹೇಗಿದ್ದರೂ ದೇವರು ಪ್ರೀತಿಸ್ತಾನೆ ಎಲ್ಲ. ದೇವರ ವಾಕ್ಯಾನುಸಾರವಾಗಿ ಇರುವಾಗ ಮಾತ್ರ ಆಶೀರ್ವಾದ. ನಾನು ಹೇಗಿದ್ದರೂ ಕೂಡ ಆಶೀರ್ವಾದ ಆಗ್ತದೆ, ನನಗೆ ಹೇಗಿದ್ದರೂ ಬಿಡುಗಡೆ ಆಗ್ತದೆ. ಅದು ತಪ್ಪು. ದೇವರು ನಾನಿರೋ ಪ್ರಕಾರವಲ್ಲ, ಆತನು ಪರಿಶುದ್ಧನಾಗಿದ್ದಾನೆ. ಯೆಶಾಯ ಪ್ರವಾದನೆ 6ನೇ ಅಧ್ಯಾಯ ಓದುವಾಗ ಅಲ್ಲಿ ದೇವದೂತರು ಪರಿಶುದ್ಧನು ಎಂದು ಸ್ತುತಿ ಮಾಡುತ್ತಾರೆ. ಪ್ರಿಯ ದೈವ ಜನರೇ, ಪರಿಶುದ್ಧವಾದ ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪದಿಂದ ನಾವು ಶುದ್ಧರಾಗೋಣ, ನಮ್ಮ ಜೀವಿತ ಸಮರ್ಪಣೆ ಮಾಡೋಣ. ದೇವರು ಈ ವಾಕ್ಯದ ಮೂಲಕ ನಮ್ಮ ಜೀವಿತ ಆಶೀರ್ವಿಸಲಿ. ನಮ್ಮ ಭರವಸೆಗೆ, ನಮ್ಮ ನಂಬಿಕೆಗೆ ವಾಕ್ಯವೇ ಆಧಾರ. ಯೇಸು ವಾಕ್ಯ ಬಿಟ್ಟು ಏನೂ ಮಾಡಲಾರೆನು, ನೀವು ಆತನ